ಮಳೆಯ ಅನಿಶ್ಚಿತತೆ ಹಾಗೂ ಅಸಮಾನತೆಯ ಕಾರಣ ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ಬಹಳ ಮುಖ್ಯ ವಿಷಯ. ಅನಾವೃಷ್ಟಿಯನ್ನು ನಿರ್ವಹಿಸಲು ಇಲ್ಲಿವೆ ಕೆಲ ಮಾರ್ಗಗಳು. ಇಂಗುಗುಂಡಿ, ಕೃಷಿ ಹೊಂಡ, ಇಳಿಜಾರಿಗೆ ಅಡ್ಡಲಾಗಿ ಅಲ್ಲಲ್ಲಿ ಟ್ರೆಂಚ್ಗಳನ್ನು ಮಾಡುವುದು, ಮರ ಆಧಾರಿತ ಕೃಷಿ ಇಲ್ಲವೇ ಕನಿಷ್ಠ ಪ್ರಮಾಣದಲ್ಲಾದರೂ ಸಾಧ್ಯವಾದಷ್ಟು ಮರಗಳನ್ನು ತಮ್ಮ ತಮ್ಮ ಹೊಲಗಳಲ್ಲಿ ನೆಡುವುದು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಯಾವುದೇ ತರಹದ ರಾಸಾಯನಿಕಗಳನ್ನು 100% ಬಳಸದೇ ಇರುವುದು, ಜೈವಿಕ ಅಥವಾ ಸಾವಯವ ಇಲ್ಲವೇ ಸ್ವಾಭಾವಿಕ ಕೃಷಿ ಪದ್ಧತಿಗಳನ್ನು ಅನುಸರಿಸುವುದು, ಉಳುಮೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದು, ಟ್ರ್ಯಾಕ್ಟರ್, ಪವರ್ ಟಿಲ್ಲರ್ಗಳಂತಹ ಭಾರಿ ಗಾತ್ರದ ತೂಕವಿರುವ ಯಂತ್ರೋಪಕರಣಗಳನ್ನು ತ್ಯಜಿಸುವುದು, ಮಳೆ ಕೊಯ್ಲು ಮಾಡಿ ಸಾಧ್ಯವಾದಷ್ಟು ಮಳೆ ನೀರಿನ ಸದುಪಯೋಗ ಪಡೆದುಕೊಳ್ಳುವುದು. ಇದೇ ವಿಧಾನಗಳಲ್ಲಿನ ಬಹುತೇಕವು ಅತಿವೃಷ್ಟಿಯಲ್ಲೂ ಅನ್ವಯವಾಗುತ್ತವೆ. ಕಾಡು ಆಧಾರಿತ ಕೃಷಿಯನ್ನು ಹೊರತುಪಡಿಸಿ ಆಹಾರ ಧಾನ್ಯಗಳನ್ನು, ತರಕಾರಿಗಳನ್ನು ಬೆಳೆಯುವಾಗ ಅದೇಗೆ ಉಳುಮೆ ಮಾಡದೇ ಇರಲು ಸಾಧ್ಯ ಎಂಬ ಪ್ರಶ್ನೆಗೆ ಜಪಾನಿನ ಜನಪ್ರಿಯ ರೈತ ವಿಜ್ಞಾನಿಯಾಗಿದ್ದಂತಹ ಫುಕುವೋಕ ಅವರ ಮಾದರಿಯನ್ನು ಅನುಸರಿಸಿದರಾಯಿತು.